ಕಿಶೋರ್ ಸರು ನಮಗೆ ಸಿಗೋದೇ ಇಲ್ಲ ಅಂದರೆ ಇನ್ ಟರ್ಮ್ಸ್ ಆಫ್ ಸರ್ ಕಮರ್ಷಿಯಲ್ ಅಂತಂತಲ್ಲ, ತುಂಬ ಬ್ಯುಸಿ ಇದ್ದಾರೆ ಅಂತೆ ಸರ್. ಈ ಥರದ್ದು ರೂಮರ್ಸ್ ತುಂಬ ಕೇಳ್ತಾ ಇರ್ತೀವಿ. ಇದನ್ನ ಹೇಗೆ ಎಂಜಾಯ್ ಮಾಡ್ತೀರಿ ಸರ್ ನೀವು? ನನ್ನ ಟಚ್ಚೇ ಮಾಡಿಲ್ಲ ಗುರು, ದೇ ಆರ್ ಓನ್ಲಿ ಥಿಂಕಿಂಗ್ ಐ ಆಮ್ ಬ್ಯುಸಿ ಅಂತ. ಅದಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನನಗೆ ರಾಜೇ ಒಂದ್ಸಲ ಹೇಳಿದ್ರು, ಆ್ಯಕ್ಚುಲಾಗಿ ಒಂದು ಮಟ್ಟೆ ಕತೆಗೆ ಕೇಳಬೇಕು ಅಂದ್ಕೊಟ್ರಂತೆ, ಫೋನು ಮಾಡಿದ್ರಂತೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಚೆನ್ನೈಲಿದ್ದೆ, ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರು ಬಂದ ತಕ್ಷಣ ಮಾತಾಡೋಣ ಅಂತ ಹೇಳಿದ್ನಂತೆ ನಾನು. ಅವ್ರು ಆಮೇಲೆ ಯೋಚನೆ ಮಾಡಿದಂತೆ, ಇಲ್ಲಿ ನಮ್ಮ ಹತ್ರ ಕಾಸೇ ಇಲ್ಲ, ಇವನು ಕಾಸು ಕೇಳಿದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡಲಿಲ್ಲ ಸರ್. ಅದೇ ಹೇಳಿದೆ, ಈಗ ನೀವು ಕಾಸೇನೋ ನಾನು ಕೇಳಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ದೀರಿ, ನೀವು ಮಾಡಿಬಿಟ್ಟಿದ್ರೆ ಆ ಸಿನಿಮಾ, ನೀವು ನೋಡಿ ನೀವು ಹಾಗೆ ಇರ್ತಾರಿಲ್ಲ. ಈಗ ನೀವು ಡೈರೆಕ್ಟ್ರಾಗಿ ಹಿಟ್ ಆಗಿಬಿಟ್ಟಿದ್ರಿ, ನೀವು ಆ್ಯಕ್ಟೇ ಮಾಡ್ತಾ ಇರಲ್ವೇನೋ ಅಂತ. ಬಟ್ ಸ್ಟಿಲ್ ರಾಜ್ ಬೇರೆ ಸಿನಿಮಾ ಮಾಡಿರೋರು ಅನ್ಸುತ್ತೆ, ಬೇಸಿಕ್ಲಿ ಏನು ಆ್ಯಕ್ಟರ್ ಅಲ್ಲ, ಸೊ ಮಾಡಿರೋರು ಅನ್ಸುತ್ತೆ. ಬಟ್ ಸ್ಟಿಲ್ ನಾನು ಅದಕ್ಕೆ ನನಗೆ ಲಾಸು, ಒಂದು ಮಟ್ಟೆ ಕತೆ ಹೋಯ್ತು ನಿಮ್ಮಿಂದ. ಎಷ್ಟು ಚೆನ್ನಾಗಿತ್ತು ಸಿನಿಮಾನ ಮಾಡಿದ್ದೀರಿ. ಬಟ್ ಸ್ಟಿಲ್ ಯಾಕಂದರೆ ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡು ಮಾಡಿದ್ನಲ್ಲ, ಅವ್ರು ಮಾಡಿದ್ದು ಕರೆಕ್ಟ್ ಅನಿಸುತ್ತೆ. ಈಗ ಚೇರನ್ ಹೆಂಗೆ ಆಟೋಗ್ರಾಫ್ ಮಾಡಿದ್ರು ಹಾಗೆ ಅವ್ರು ಮಾಡಿದ್ದು ಕರೆಕ್ಟ್ ಅನಿಸುತ್ತೆ. ಬಟ್ ಹಿಂಗಾಗುತ್ತೆ, ಸುಮಾರು ಕಡೆ ಹೇಳ್ತೀನಿ. ಮೊನ್ನೆ ಪ್ರೆಸ್ ಮೀಟಲ್ಲಿ ಕೇಳ್ತಾರೆ ಅವರು, ನೀವು ಫೋನೇ ಎತ್ತಲ್ವಂತೆ, ಫೋನಿಗೆ ಸಿಕ್ಕಲ್ವಂತೆ. ನಾನು ಎತ್ತುತ್ತೀನಲ್ಲ ಬಗ್ಗೆ, ಹೆಚ್ಚು ಕಡಿಮೆ ಎತ್ತುತ್ತೀನಿ ಎಲ್ಲ ಫೋನು. ಇಲ್ದಿದ್ರೂ ಯೂಶಲಾಗಿ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೂ ಎತ್ತಲಿಲ್ಲ ಅಂದರೆ ನಾವು ಮೆಸೇಜ್ ಮಾಡ್ತೀವಲ್ಲ, ಮೆಸೇಜ್ ಮಾಡಿದ್ರೆ ರೆಸ್ಪಾಂಡ್ ಮಾಡಿರ್ತೀನಿ. ಬಟ್ ಸ್ವಲ್ಪ ಮರವು ನನಗೆ, ಹಂಗಾಗಿ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಹಂಗೂ ಕೆಲವ್ರು ಹೆಂಗೆ ಅಂತಾರೆ ಗೊತ್ತಿಲ್ಲ, ಕೆಲವ್ರು ಹಂಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ, ಕಾಂಟ್ಯಾಕ್ಟೇ ಮಾಡಲ್ಲ. ಏನು ಮಾಡೋಕ್ಕಾಗಲ್ಲ. ಈಗ ನನಗೆ ಕನ್ವಿಕ್ಷನ್ ಇದೆ ಸರ್ ಡೈರೆಕ್ಟ್, ನಾನು ಇವಾಗ ಡೈರೆಕ್ಟ್ ಮಾಡ್ತಾ ಇರಲಿಲ್ಲ, ನನಗೂ ಬೇಕಾದಷ್ಟು ರಿಸರ್ವೇಷನ್ಸ್ ಇತ್ತು. ಈಗ ನಾನು ಪ್ರಕಾಶ್ ಸರ್ ಮಾಡಬೇಕು ಅಂದ್ರೂ ಅವ್ರು ಮಾಡಿದ್ರೆ ಇದು ನಾನು ಹೇಳೋ ವಿಷಯ ಹೇಳೋದಕ್ಕಾಗತ್ತೆ ಅಂತ ಅನಿಸ್ತಾ ಇತ್ತು. ತುಂಬ ಚಿಕ್ಕ ಪಾತ್ರ, ಬಟ್ ತುಂಬ ಇಂಪಾರ್ಟೆಂಟ್ ಪಾತ್ರ, ಕಥೆಯನ್ನೇ ತಿರುಗಿಸಿ ಬೇರೆ ದಿಕ್ಕಿಗೆ ಬಿಡುವಂಥ ಪಾತ್ರ. ನಾನು ಯೋಚನೆ ಮಾಡಿ ಒಂದು ಶೆಡ್ಯೂಲ್ ಶೂಟ್ ಮಾಡಿಬಿಟ್ಟು ಅವ್ರದ್ದು ಹೋಗಿ ಮಾತಾಡಲೇ ಇಲ್ಲ. ಶೂಟಿಂಗ್ ಒಂದು ಶೆಡ್ಯೂಲ್ ಮುಗಿಸ್ಕೊಂಡ್ಬಿಟ್ಟು ಕಾಯ್ತಾನೇ ಇದ್ದೆ. ಕೊನೆಗೆ ಅವಿನಾಶ್ ಸರ್ ಹೇಳಿದ್ರು, ಹೋಗು ಕೇಳು, ಅವ್ರು ಮಾಡ್ತಾರೆ ಅಂತ ಪ್ರಕಾಶ್ ಅಂತಂದರು. ಸರಿ ಹೋಗಿ ಕೇಳೋಣ ಅಂತಂದ್ಬಿಟ್ಟು ಮೆಸೇಜ್ ಮಾಡಿದೆ, ಸರ್ ಹಿಂಗೆ ಒಂದು ಮಾಡ್ತಾಯಿದ್ದೀನಿ ಹೇಳಿದ್ರು. ತುಂಬ ಚಿಕ್ಕ ಎಕ್ವಿಪ್ಮೆಂಟ್ ಕೊಂಡು, ತುಂಬ ಶೂ ಸ್ಟ್ರಿಂಗ್ ಬಡ್ಸಲ್ಲಿ ಏನೋ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಸರ್, ನಿಮ್ಗೆ ಓಕೆ ಅಂದರೆ ನೀವು ಮಾಡಿ ಅಂತ. ಅವ್ರು ಇಮಿಡಿಯೇಟಾಗಿ ಓಕೆ ಅಂದರು. ಮಾಡ್ತೀನೋ, ಏನು ದುಡ್ಡೇನೋ ಬೇಕಾ ನಿನಗೆ ಅಂತಂದರು. ಅಯ್ಯೋ ಸರ್, ಅಯ್ಯೋ ನನಗೆ ಫಸ್ಟ್ ನೀವು ಮಾಡ್ತೀನಿ ಅಂತಿದ್ದೇನೆ, ನಾನು ಜೀರ್ಣಿಸ್ಕೊಳ್ಳೋ ಟೈಮ್ ಬೇಕು, ನೀವು ದುಡ್ಡು ಬೇರೆ ಕೇಳ್ತಾ ಇದ್ದೀರಲ್ಲ ಅಂತ ಫುಲ್ಲು. ಸೊ ನಾನು ಆ ಪೊಸಿಷನ್ಲಿದ್ದು ನನಗೆ ಅರ್ಥ ಆಗುತ್ತೆ, ಆ ಥರ ಕಾಂಟ್ಯಾಕ್ಟ್ ಮಾಡದೇ ಇರೋದು ಅರ್ಥ ಆಗುತ್ತೆ. ಏನು ಮಾಡಲ್ಲ. ನನಗೇನು ಅನಿಸುತ್ತೆ, ನಾನು ಎಲ್ರಿಗೂ ಹೇಳೋದು, ಹೊಸ ಡೈರೆಕ್ಟರ್ಗಳಿಗೆ ಎಲ್ರಿಗೂ, ನಿಮಗೆ ಯಾರೇ ಆಗಲಿ, ನನ್ನ ಅಂತ ಅಲ್ಲ, ನಿಮಗೆ ಯಾರೇ ಆ್ಯಕ್ಟರ್ ಬೇಕು ಅನ್ಸಿದ್ರು ನಿಮ್ಮ ಇಮ್ಯಾಜಿನ್ ಮಾಡ್ಕೋತಾ ಇರ್ತೀವಲ್ಲ, ಕತೆ ಬರಿತಾನೆ ತಲೆಯಲ್ಲಿ ಯಾರೋ ಬರ್ತಾ ಇರ್ತಾರೆ, ಇವ್ರು ಹಿಂಗಿದ್ರೆ ಸಕ್ಕದಾಗಿರುತ್ತೆ ಅಂತ ಹೋಗಿ ಅಪ್ರೋಚ್ ಮಾಡಿಬಿಡ್ಬೇಕು. ಮಾಡಲ್ಲ ಅಂತ ಅವ್ರು ಹೇಳಿದ್ಮೇಲೆ ಬೇರೆ ಪ್ರಶ್ನೆ. ಸೊ ಅಪ್ರೋಚ್ ಮಾಡಿಬಿಟ್ರೆ ಸುಮಾರು ಜನ ಮಾಡಿದ್ದಾರೆ ಆ ಥರ. ಎಷ್ಟು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು, ನಾನು ಈಗ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ, ಮೊನ್ನೆ ಇವಾಗ ಹೇಳ್ತಾನೆ ಯೂಟ್ಯೂಬಲ್ಲೇ ಸಿನಿಮಾಗಳು ಬರ್ತಾರೆ. ನವಾಜುದ್ದೀನ್ ಸಿದ್ದಿಕಿ ಇವ್ರುಗಳೆಲ್ಲ ಎಷ್ಟು ಮಾಡಿದ್ದಾರೆ, ನಸರುದ್ದೀನ್ ಶಾ, ಶಬಾನಾ ಆಜ್ಮಿ, ಯಾರ್ಯಾರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಎಂಥದ್ದು ದೊಡ್ಡ ದೊಡ್ಡ ಆ್ಯಕ್ಟ್ರುಗಳೆಲ್ಲ ಬಂದು ಶಾರ್ಟ್ ಫಿಲ್ಮ್ಗಳು ಮಾಡಿದ್ದಾರೆ. ಅವ್ರುಗಳಲ್ಲಿ ಏನು ಪಾಪ ದುಡ್ಡೇ ಇದ್ದಾರಲ್ಲ, ಶಾರ್ಟ್ ಫಿಲ್ಮ್ ಮಾಡೋ ಹುಡುಗರ ಹತ್ರ ಎಲ್ಲಿರುತ್ತೆ ದುಡ್ಡು. ಸೊ ಅವರೆಲ್ಲ ಮಾಡಿದ್ದಾರೆ. ನಿಮಗೆ ಹೋಗಿ ಕೇಳಿಬಿಡಿ, ಯಾರ್ಯಾರು ನನ್ನ ಬಂದು ಕೇಳಿದ್ರು, ನನ್ನ ಕೇಳಿದ್ರು ಅಷ್ಟೇ, ಯಾರನ್ನೇ ಹೋಗೋದು ಕೇಳಿಬಿಡ್ಬೇಕು ಅಂತ. ಸೊ ನಾನು ಕಲ್ತಿದ್ದಷ್ಟೇ ಈ ಸಿನಿಮಾದಲ್ಲಿ. ನನಗೆ ಅನ್ಸಿದ್ರೆ ಯಾವ ಇರಬೇಕು ಅಂತಂದರೆ, ನೆಕ್ಸ್ಟ್ ನನಗೆ ಇಲ್ಲಿ ಅಮಿತಾಬ್ ಬಚ್ಚನ್ ಬೇಕು ಅಂತ ಅನ್ಸಿದ್ರೆ ಹೋಗಿ ಕೇಳ್ಬಿಡೋದು, ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡೋದು. ಆಗಲಿಲ್ಲ ಅಂದರೆ ಬೇರೆ ಪ್ರಶ್ನೆ, ಬೇರೆ ನಮಗೆ ನೆಕ್ಸ್ಟ್ ಚಾಯ್ಸ್ ನೋಡೋಣ. ಬಟ್ ಮಾಡಬೇಕೆಲ್ಲರೂ ಅಪ್ರೋಚ್ ಮಾಡಬೇಕು, ಮಾಡ್ದೇ ಇಲ್ಲ ಅಂತ ಅನ್ಕೋಬಾರ್ದು.